ಆನೆಲದ್ದಿ ಏಯ್ ಮೆಲ್ಲು ಕುಣು ಫ್ರೆಶ್ ಇದು ಪ್ರತಿಯೊಂದು ರೈಡಲ್ಲೂ ಆ ವಿದ್ಯೆ ಇರುತ್ತೆ ಎಲ್ಲಿಗೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಚನ್ನಪಟ್ಟಣದಲ್ಲಿದ್ದೀವಿ. ಚನ್ನಪಟ್ಟಣದಲ್ಲಿ ನಮ್ಮ ಸಾಗರ್ ಅವ್ರ ಮನೇಲಿದ್ವಿ ನೆನ್ನೆ ನೈಟು. ಸೊ ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಹಸ್ಕಿ ಇದೆ. ಹಾಯ್ ಮಚ್ಚ, ಬರಲಿ ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು. ಹಾಯ್ ಹಾಯ್, ವೆರಿ ಗುಡ್ ವೆರಿ ಗುಡ್. ಸೊ ಅಲ್ಲಿಗೆ ಇವತ್ತಿನ ರೈಡ್ ಬಂದು ನಮ್ಮದು ಏನದು ಅಲ್ಲ ಚನ್ನಪ್ಪಗಿರಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲಿ ಕೆಲವೊಂದು ಆಫ್ ರೋಡ್ಸ್ ಎಲ್ಲ ಇದೆ ಅಂತ ಇಷ್ಟು ವರ್ಷ ಇಲ್ಲಿ ಬಂದ್ರೂ ಒಂದು ಸತಿನೂ ಹೋಗಿದ್ದಿಲ್ಲ. ನಮ್ಮ ಗೆಳೆಯರಾದಂಥ ಹಿಮಾಲಯನ್ ಶೆಟ್ಟಿ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತೊಂದು 4 ಗಾಡಿ ಹೋಗ್ತಾ ಇದ್ದೀವಿ. ಒಬ್ಬರು ಇವರು ಯಶ್, ಇನ್ನೊಬ್ಬರು ಪ್ರಜ್ವಲ್ಲು, ಇನ್ನೊಬ್ಬರು ಯಶ್ ಅವರು ತಮ್ಮ ಬಾಲಾಜಿ, ಇನ್ನೊಬ್ರು ಅಕ್ಷಯ್. ಅಲ್ಲಿದೆ ನೋಡಿ ಅಲ್ಲಿ. ಸೊ ನನ್ನ ಗಾಡಿ ನೋಡಿ, ನಂದು ಜೂನಿಯರ್ ಬ್ರ್ಯಾಬೋ ಹಿಮಾಲಯನ್. ಇವತ್ತು ನಾನು ಆ ಗಾಡಿ ಓಡಿಸ್ತಾ ಇದ್ದೀನಿ ಆಫ್ ರೋಡಿಗೆ. ಆ್ಯಕ್ಚುಲಿ ಗಾಡಿ ಬಂದ ಒಂದು ನಾನು ಎತ್ಕೊಂಡು ಹೊಡಿತಾ ಇದ್ದೀನಿ ಗಾಡಿನ. ಓಕೆ, ಸೊ ಇನ್ನೇನು ತಡ ಸ್ನೇಹಿತರೆ, ಇನ್ನೇನು ಕೆಲವೇ ಥರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸಿಗೋಣ ಆ ರೋಡ್ಗೆ ಹೋದ್ಮೇಲೆ. ಬರಲ್ಲ ಮಗ, ಬಾಯ್ ಅಮ್ಮ, ಹೋಗ್ಬರ್ತೀನಿ. ಸೊ ಅಲ್ಲಿಗೆ ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ. ಏನಮ್ಮ ವಾಪಸ್ ಕೊಡಲ್ಲ, ಹೊಡೆದಾಕ್ಬಿಡ್ತೀನಿ. ಸೊ ಇಲ್ಲಿದೆ ನೋಡಿ ಗಾಡಿ. ಇದು ನಂದು 350 ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ನ ಮಾಡಿಫೈ ಮಾಡಿದ್ದಲ್ಲ, ರೇಸಿಗೆ ಯೂಸ್ ಮಾಡ್ತೀನಿ ನಾನು, ಬ್ರ್ಯಾವೋ. ಆ ಟ್ಯಾಂಕ್ ಕಲರ್ ಸೇಮ್ ಇದೆ. ಸೊ ಇವನು ನಮ್ಮ ಅಕ್ಷಯ್ ಅದನ್ನೇ ಸೇಮ್ ಮಾಡಿಸಿಟ್ಟಿದ್ದಾನೆ ಅವನ ಗಾಡಿಗೆ. ಸೊ ಜೂನಿಯರ್ ಬ್ರ್ಯಾವೋ ಅಂತ, ಜೆ ಬ್ರ್ಯಾವೋ ಅಂತ ಹಾಕಿದ್ದಾನೆ. ಇವತ್ತು ನಮ್ಮ ಆಫ್ ರೋಡಿಂಗು ಈ ಗಾಡಿಯಲ್ಲಿ ಆಗಿರುತ್ತೆ. ಸುಮಾರು ದಿನಗಳಾಯಿತು ಒಂದು ಹಿಮಾಲಯನ್ನ ಆಫ್ ರೋಡ್ ಹೊಡೆದು, ಅದಕ್ಕೆ ಇವತ್ತು ಈ ಗಾಡಿನ ಓಡಿಸ್ತಾ ಇದ್ದೀನಿ ನಾನು. ಎಲ್ಲಿಗೆ ಪಯಣ, ಯಾವುದು ಗುರು ಇದು ದಾರಿ? ಇದು ಆ ಕಡೆಗೆಲ್ಲ ಹೋಗ್ಬೇಕು ಅಂತ ತೋರಿಸ್ತದೆ. ಈ ಕೆರೆ ಒಳಗಡೆ ಹೋಗ್ಬೇಕಾ? ಹೋಗಿ ನೋಡೋಣ ಬನ್ನಿ. ಇಲ್ಲಿಂದನೇ ನಮ್ಮದು ಆಫ್ ರೋಡ್ ಸ್ಟಾರ್ಟ್ ಆಗಿದೆ ಇವತ್ತು. ಆಲ್ಮೋಸ್ಟ್ ಆಲ್ ಒಂದು 14-15 ಕಿಲೋಮೀಟ್ರ್ ಇದೆ ಆಫ್ ರೋಡು. ಐ ಥಿಂಕ್ ಇದು ಸೀದಾ ಹೋಗ್ಬೇಕಾ ಲೆಫ್ಟ್ಗೆ ಹೋಗ್ಬೇಕಾ ನೋಡಬೇಕು. ನಿಮಿಷ ನೋಡ್ಬಿಟ್ಟು ಹೋಗೋಣ. ಈ ಕಡೆ ರೈಟ್ ಸೈಡಿಗೆ ಹೋಗ್ಬೇಕು. ಯಾವ್ದು ಗುರು ದಾರಿ ಇದು? ಫಸ್ಟ್ ಟೈಮ್ ಬೇರೆ ಬರ್ತಾ ಇದ್ದೀವಿ, ದಾರಿ ಗೊತ್ತಿಲ್ಲ ಹೆಂಗಿದೆ ಅಂತ. ನಿಧಾನಕ್ಕೆ ಹೋಗೋಣ. ಕಾಡು ಪ್ರಾಣಿಗೆ ಬಂದ್ಬಿಟ್ರೆ ಕಷ್ಟ ಗುರು, ಹೇಳೋಕ್ಕಾಗಲ್ಲ. ಓ ಮೈ ಗಾಡ್, ಓ ಲವ್ಲಿ. ಇದು ಮಳೆಗಾಲ ಬಂದಾಗ ಬರ್ಬೇಕು ಈ ಕಡೆ, ಯಾಕೆಂದರೆ ಫುಲ್ಲು ನೀರು ತುಂಬ್ಕೊಂಡಿರುತ್ತೆ. ಟ್ರಯಲ್ಸ್ ಮಾತ್ರ ಸಖತ್ತಾಗಿದೆ ಗುರು. ಇದು ಅಲ್ಟಿಮೇಟ್ ಟ್ರಯಲ್ಸು. ಹಿಂಗೊಂದು ದಾರಿ ತೋರಿಸ್ತದೆ, ಹಿಂಗೊಂದು ದಾರಿ ತೋರಿಸ್ತದೆ. ಹಿಂಗೆ ಹೋಗೋಣ ಬನ್ನಿ. ಲುಕ್ಸ್ ಸ್ಕೇರಿ, but we are ready to take the scariness. ನಮ್ಮ ಫೇವ್ರೇಟ್, ಎಲ್ಲೋದ್ರೂ ಬಿಡಲ್ಲ ಅಂತದ್ದು ನೋಡಿ. ಹೋಗ್ಬಿಡ್ತಂಗೆ. ಯಾವತ್ತಾದ್ರೆ ನನಗೆ ಹಾವು ಕಾಣಿಸ್ತಿಲ್ದಂಗೆ ಇದೆಯಾ ನೋಡಿ. ಯಾವ್ದಾರ ಒಂದು ರೈಡು, ಪ್ರತಿಯೊಂದು ರೈಡಲ್ಲೂ ಆ ವಿದ್ಯೆ ಇರುತ್ತೆ. ಓ ಬಂಟಿ, ಆರಾಮ ನಮಚ್ಚ. ಓ ತುಂಟಿ, ಬಂಟಿ ಹಿಂದ್ಗಡೆ ಹೋಗ್ತಿದ್ಯಾ ನೀನು? ಕಳ್ಳೆ ನೀನು. ದಿಢೀರಂತ ಒಂದು ಹಾವರಾಣಿ ಬೇರೆ ಹೋಯ್ತು ಗುರು. ಓ ಇಲ್ಲಿಂದ ಗುರು ಸ್ಟಾರ್ಟು ಆಫ್ ರೋಡಿಂಗು. ಏನು ಗುರು ಇದು ಇಷ್ಟು ಟೆರರ್ ಆಗಿದೆ ಅಲ್ಲ ಗುರು ಜಾಗ. ಇದು ಹೆಜ್ಜೆ ಗುರುತುಗಳೆಲ್ಲ ಕಾಣಿಸ್ತಿದೆ, ಏನು ಅಂತ ಗೊತ್ತಿಲ್ಲ. ಸೊ ಸ್ನೇಹಿತರೆ, ABS ಸ್ವಿಚ್ ಇರುತ್ತಲ್ಲ, ಇದು 3ನೇ ABS ಅಂತ ನಮ್ಮ ಅಕ್ಷಯಣ್ಣ ಹೇಳಿರೋದು. ಸೊ ಈ ಸ್ವಿಚ್ನ ತೆಗೆದುಬಿಟ್ಟು ಅಲ್ಲೇ ಪಕ್ಕಕ್ಕೆ ಹಾಕಿ, ಓ ಇಲ್ಲೇ ಹಿಂಗೆ ಹಾಕ್ಬೇಕಂತ. ಓಕೆನಾ? ಓಕೆ. ಸೊ ಅಲ್ಲಿಗೆ ABS ಸತ್ತೋಯ್ತು ಅಂತ ಇನ್ನು ನಮ್ಮ ಆಟ ಶುರು.
ಏನಾರು ಒಂದು ಚಿರತೆ ಕರಡಿ ಏನಾರ ಬಂದ್ಬಿಟ್ರೆ ಏನು ಗುರು ಮಾಡೋದು? ನಾನು ಕೇಳ್ತಾ ಇದ್ದೀನಿ ಗುರು. ಅರೆ ವಾ, ಒಳ್ಳೆ ವೀಲಿ ಆಯ್ತು ಗುರು. ಆನೆಲದ್ದಿ ಗುರು, ಆನೆಲದ್ದಿ. ಆನೆಗಳಿವೆ, ಎಚ್ಚರಿಕೆ. ಓ ಲವ್ಲಿ. ಸಕ್ಕತ್ತಾಗಿದೆ ಅಲ್ಲ ಗುರು. ಇಲ್ಲಿ ಏನಿದೆ ಅಂತಾನೆ ಗೊತ್ತಾಗಲ್ಲ ಗುರು. ಕೆಳಗಡೆ ಕಲ್ಲಿದೆಯಾ ಗುಡ್ಡಿ ಇದೆಯಾ ಒಂದು ಗೊತ್ತಾಗಲ್ಲ. ಆನೆಲದ್ದಿ ಎಲ್ಲಿಗೋ ಹೋಗ್ತಾ ಇದೆಯಾ? ಇವನು ಎಲ್ಲೆಲ್ಲಿಗೋ ಓದಲ್ಲ ಗುರು ಇವರು. ಓ ಶಟ್. ಅಪ್ಪ ಸಕ್ಕತ್ತಂದ್ರೆ ಸಕ್ಕತ್ತಾಗಿದೆ ಜಾಗ ಮಾತ್ರ. ಇದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡು ನೋಡೋಣ ಏನಿದೆ ಅಂತ. ಎಲ್ಲಿ ನೋಡಿದ್ರು ಆನೆಲದ್ದಿಗಳು ಕಾಣಿಸ್ತಾ ಇದ್ದಾವೆ, ಇಲ್ಲ ಅಂತಿಲ್ಲ. ನೋಡಬೇಕು ಸಿಗತ್ತಾ ಆನೆಗಳು ಅಂತ. ಸೌಂಡಿಗೆ ಬರಲ್ಲ ಅವು ಸಾಮಾನ್ಯವಾಗಿ. ಕೆಲವು ಇರ್ತಾವಲ್ಲ ಒಂದು ಧೈರ್ಯ ಇರೋಂಥವು, ಅವುಗಳು ಬಂದ್ಬಿಡ್ತವೆ. ಇವನ್ನೆಲ್ಲ ಹೋಗೇ ಬಿಟ್ಟಲ್ಲ ಗುರುನು ಹೊಡ್ಕೊಂಡು. ನೋಡಿ ಫುಲ್ಲು ದಟ್ಟವಾದ ಕಾಡು ಗುರು. ಇದು ನೆಕ್ಸ್ಟ್ ಲೆವೆಲ್ ಇದೆ ಆಫ್ ರೋಡಿಗೆ ಮಾತ್ರ. ಯಪ್ಪ ಬಟ್ ಸಖತ್ತು ಸ್ಕೇರಿ ಆಗಿದೆ ಗುರು ಇದು. ಯಾಕಂದ್ರೆ ಇಲ್ಲಿ ನೋಡಿ ಪೊದೆ ಹೆಂಗಿದೆ. ಒಳಗಡೆಯಿಂದ ಯಾವ್ದಾರು ಆನೆ ಬಂದ್ಬಿಟ್ಟು ಹಲೋ ಬ್ರೋ ಹೌ ಆರ್ ಯು ಅಂತ ಅನ್ಬೇಕು, ಹೆಂಗಿರುತ್ತೆ. ಸೋ ಫಾರ್ ಬ್ಯೂಟಿಫುಲ್ ಟ್ರಯಲ್ಸು. ಯಾವತ್ತೂ ಈ ಥರ ಒಂದು ಏನಂತಾರೆ ಟ್ರಯಲ್ಸ್ ನಾವು ಮಾಡಿದ್ದಿಲ್ಲ. ಟೆರೇನ್ ಬಂದು ಅಷ್ಟೇನು ಎಕ್ಸ್ಟ್ರೀಮ್ ಅಂತ ಏನು ಹೇಳಲ್ಲ, ಟೆರೇನ್ ಎಕ್ಸ್ಟ್ರೀಮ್ ಅಂತ ನಾನು ಹೇಳಲ್ಲ. ಬಟ್ ಅದೇ ಸುತ್ತಮುತ್ತ ಈ ಒಂದು ಪೊದೆ ಇದೆಯಲ್ಲ, ದ್ಯಾಟ್ ಈಸ್ ಎಕ್ಸ್ಟ್ರೀಮ್. ತಡಿ ಅವನು ಎಷ್ಟು ಬರಲಿ. ಹೊಡಿ ಹೊಡಿ ನಿಧಾನಕ್ಕೆ ಹೋಗೋ ಮತ್ತೆ ಆರಾಮಾಗಿ ಚಿಲ್ ಮಾಡು. ಆಮೇಲೆ ಬೇಕಾದ್ರೆ ಇನ್ನೊಂದು ರೌಂಡ್ ಹೋಗ್ಬಿಟ್ಟೆ ಬೇಕಾದ್ರೆ ಬರಂತೆ. ಇಲ್ಲಿ ಲೆಫ್ಟ್ ರೈಟ್ ಇತ್ತಲ್ಲೋ, ಲೆಫ್ಟ್ ತಗೊಂಡ್ಯಾ? Oh my God. ಯಾವ್ದು ಗುರು ಟ್ರೈನ್ ಇದು? ಓಹೋ ರಾಕ್ಸು, ರಾಕ್ ಸೆಕ್ಷನ್ನು. ಓ ಮೈ ಗಾಡ್, ಇದ್ಯಾವ್ದು ಗುರು ಡಿಕ್ಲೈನು? ಒಬ್ಬ ಏವ ಓ
ಓ ಮುಳ್ಳುಗುರು ಬ್ರೋ ಇದನ್ನ ಹಂಗೆ ಎತ್ತು ಬ್ರೋ ಇನ್ನ ಹಾಂ ಓಕೆ ಎಲ್ಲಿ ಗುರು ಹೋಗ್ತಾ ಇದೀಯಾ ಸುಮ್ಮನೆ ಹೋಗ್ತಾವನೆ ಶಿಷ್ಯ ಯಾರು ಗುರು ಇದು ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಾರ ನೋಡು ಕಲ್ ಮೇಲೆ ಕಲ್ಲು 1 2 3 4 ಹತ್ತಿಗೆ ನಮ್ಮ ಹುಡುಗ ಇವಾಗ ಅದ್ರ ಮೇಲೆ ಮತ್ತೆ ಕಲ್ಲಿಡಕ್ಕೆ ಹೋಗ್ತಾ ಇದ್ದಾನೆ ನಂದೆಲ್ಲಿ ಇಡ್ಲಿಗೆ ನಂದ ಗೋಪಾಲ ಥರ ಏನದು ಉಡುಪಿ ಸರ್ ಎಲ್ಲೋ ಕೊಂಬಂತ ಅನ್ಕೊಂಡೆ ನಾನು ಇಲ್ಲಿ ನೋಡಿ ಎಷ್ಟು ಸಕ್ಕದಾಗಿ ಜೋಡಿಸಿಟ್ಟಿದ್ದಾರೆ ನಂದು ಕಾಂಟ್ರಿಬ್ಯೂಷನ್ ಇದು ಇವ್ರದ್ದು ಕೊನೆ 4 ಕಲ್ಲುಗಳು ಇದು ಯಾವುದೋ ಕಾಕ್ಪಿಟ್ ಮಾಡಿ ಇಟ್ಬಿಟ್ಟವ್ರೆ ಎಲ್ಲದ್ರದ್ದು ಹೆಜ್ಜೆ ಗುರುತುಗಳು ಕಾಣಿಸ್ತಿದೆ ಅದರಲ್ಲಿ ವಾವ್ ವಾಟ್ ಎ ಬ್ಯೂಟಿಫುಲ್ ಗುರು ಹಿಲ್ ಟಾಪ್ ಬಂದಿದ್ದೀವಿ ಕೆಳಗಡೆ ಊರು ಕಾಣಿಸ್ತಾ ಇದೆ ನೋಡಿ ಅದಕ್ಕೆ ಹೇಳೋದು ಸ್ಪೀಡಾಗಿ ಹೋಗ್ಬಾರ್ದು ಅಂತ ಅನ್ನೋದೇ ಇದಕ್ಕೆ ನಮ್ಮ ಹುಡುಗರಿಗೆ ಹೇಳೋದು ಅರ್ಥ ಮಾಡ್ಕೊಳ್ಳ ಸೀದಾ ಕೊಚ್ಚೆ ಗುಂಡಿಗೆ ಏನಾದ್ರು ಹೋಗಿ ಸಿಗಾಕೊಂಡ್ರೆ ಅಷ್ಟೇ ಮುಗೀತು ಎಂಜಾಯ್ ಮಾಡ್ಬೇಕು ಫಸ್ಟ್ ರೌಂಡ್ ಇಸ್ ಆಲ್ ಅಬೌಟ್ ಎಂಜಾಯಿಂಗ್ ಮತ್ತೆ ಬೇಕಾದ್ರೆ ಹೋಗ್ಬಿಟ್ಟು ಬರೋಣ ಇನ್ನೊಂದು ರೌಂಡ್ ಓ ವಾವ್ ಕ್ರೇಜಿ ಅಲ್ಲ ಗುರು ಇದು ಲೊಕೇಶನ್ನು ಇಲ್ಲೆಲ್ಲ ಬರಬೇಕಾದ್ರೆ ಶಾರ್ಟ್ಸ್ ಹಾಕೊಂಬರೋದು ಚಪ್ಪಲಿ ಹಾಕೊಂಬರೋದು ಆ ಥರ ಮಾಡೋಕ್ಕೋಗ್ಬಿಡ್ರಿ ಆದಷ್ಟು ಫುಲ್ ಸ್ಲೀವ್ಸು ಜೀನ್ಸ್ ಪ್ಯಾಂಟು ಬೂಟ್ಸು ಹಾಕ್ಕೊಂಡು ಬನ್ನಿ ಯಾಕೆಂದರೆ ಈ ಗಿಡಗಳಿದಾವಲ್ಲ ಇದರದ್ದೇ ಪ್ರಾಬ್ಲಮ್ ತರ್ಸತ್ತದು ವಾವ್ ವಾಟ್ ಎ ಬ್ಯೂಟಿಫುಲ್ ಜಾಗ ಗುರು ಬಾಲ್ ಬೇರಿಂಗ್ ಟ್ರ್ಯಾಕ್ ಇದು ನಮ್ಮ ರೈಡರ್ ಮಿನಿ ಇದೆಯಲ್ಲ ಗೋವಾ ಆ ಥರ ಬೆಟ್ಟ ಇದು ಓ ಮೈ ಗಾಡ್ಜಿಲಾ ಬೇಕಂತ ಹಾಕಿರ್ತಾರ ಬೇಕಂತ ಯಾರು ಹಾಕ್ತಾರೆ ಮಚ್ಚ ಇದೆಲ್ಲ ಹಿಂಗೆ ಬಿದ್ದಿರೋದು ಇದು ಇಲ್ಲ ಅದು ಇನ್ನೊಂದು ಇದಿತ್ತಲ್ಲ ಏನಲ್ಲ ಆ ಪ್ಲಾಂಟ್ ಹಿಂಗೆ ಇದಾಗಿತ್ತು ಅದು ಯಾರೋ ಮಾಡಿರ್ತಾರೆ ಅನ್ಸುತ್ತೆ ಹೋಗ್ರಿ ಪಾಪ ಅವ್ರು ನೋಡ್ಕೊಂಡೆ ಅಂತ ನೋಡಿ ಇಂಥ ದಟ್ಟವಾದ ಅರಣ್ಯಕ್ಕೆ ಬಂದ್ರೂ ಪ್ಲಾಸ್ಟಿಕ್ ಸಮಸ್ಯೆ ಬಗೆಯಿರಲಿಲ್ಲ ಎಲ್ಲ ಪ್ಲಾಸ್ಟಿಕ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿರ್ತಾರೆ ತಪ್ಪಲ್ವಾಗ್ರು ಅವ್ನು ನೋಡಿ ಟ್ಯಾಂಕ್ ಮೇಲೆ ಕೂತ್ಕೊಂಡು ಓಡಿಸ್ತಿದ್ದಾನೆ ನೋಡಿ ಬೋರ್ ಆಗ್ಬಿಟ್ಟಿದ್ದಾರೆ ಅವರಿಗೆ ಸೀಟ್ ಮೇಲೆ ಕೂತ್ಕೊಂಡು ವಾವ್ ಸಕ್ಕದಾಗಿದೆಯಲ್ಲ ಗುರು ಜಾಗ ಇದು ಗುರು ಇದೊಂದು 2-3 ದಿನ ಆಗಿದೆ ಅಷ್ಟೇ ಫ್ರೆಶ್ ಆಗಿ ಹಾಕೋರಿ ಇದೆ 2-3 ದಿನದಿಂದ ಸ್ಟಾಕ್ ಯಾರಿಗಾರ ಬೇಕಾದ್ರೆ ಹೇಳ್ರಿ ತೊಗೊಂಬಂದು ಕೊಡ್ತೀನಿ ಆಮೇಲೆ ಎದ್ದಿ ಸ್ಮೆಲ್ಲು ಕುಣು ಫ್ರೆಶ್ಶೇ ಇದು ಅವನಿಗೆ ನಿಧಾನಕ್ಕೆ ಹೋಗಿ ಕೇಳೋನಿಗ್ಲೇ ಇಂಟರ್ಕಾಮಲ್ಲಿ ಲೇ ಥ್ರೋಟಲ್ ಕೊಡ್ಕೊಂಡು ಬೇರೆ ಹೋಗ್ತಾರೆ ಅವನು ರೈಟು ಹಾಂ ಸೊ ಇಲ್ಲಿಂದನೇ ರೈಟ್ ಎತ್ಕೊಂಡು ಹೋದರೆ ಮಜಾ ಇದೆ ಹೊಡಿಯೋ ಇಲ್ಲಿಂದ ರೇಸಿಂಗ್ ಬಾಗರು
ಸಖತ್ತಾಗಿದೆಯಲ್ಲ ಗುರು ಜಾಗ. 2000 years later. ನೋಡಿ ಎಲ್ಲ ಏನು ಮಾಡ್ತಾ ಇದ್ದಾರೆ. ಏಯ್ ನಮಸ್ಕಾರ ದೇವರು. ಒಳ್ಳೆ ನಿದ್ದೆ ಗುರು. ಬನ್ನಿರಿ ನೀವು ಈ ಕಡೆಗೆ ಆರಾಮಾಗಿ ನಿದ್ದೆ ಮಾಡಿ. ಕೊಡಪ್ಪ ಕ್ಯಾಮ್ರಾ. ಸ್ನೇಹಿತರೆ ನೀವು ಕೂಡ ಬನ್ನಿ, ಇಂಥ ಒಳ್ಳೊಳ್ಳೆ ಜಾಗಕ್ಕೆ ಬನ್ನಿ ಫ್ರೆಂಡ್ಸ್ ಒಟ್ಟಿಗೆ ಬಂದು ಆರಾಮಾಗೆ ರೆಸ್ಟ್ ತೊಗೊಳ್ಳಿ. ನಾವು ತೊಗೊತಿದ್ದೀವಲ್ಲ ಈ ಥರ ನೆಮ್ಮದಿಯಾಗೆ ಬಂಡೆ ಮೇಲೆ ಮಲ್ಕೊಂಡ್ರೆ ಹಾ 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 ಎಂಥ ಸುಖ ಇದೆ ಅಂದರೆ. ಇಲ್ಲಿ ನೋಡಿ, ಇಂಥ ಒಂದು ಒಳ್ಳೆ ಜಾಗಕ್ಕೆ ಬಂದ್ರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊತವೆ. ಏನು ಹೇಳೋದು ಹೇಳಿ, ಏನು ಹೇಳೋದು ಗುರು, ಸೀರಿಯಸ್ಲಿ ಗುರು. ಏನು ರೀ ಮೀಡಿಯಾ, ವಾಟ್ ಯು ಪೀಪಲ್ ಆರ್ ಡೂಯಿಂಗ್, ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಐಸೆ. ಹಿಮಾಲಯನ್ on the rocks. ಸೊ ಜಸ್ಟ್ ಒಂದು ವೀಲಿ ಹೊಡಿತಾ ಇದ್ದೀವಿ ಇವಾಗ. ಸ್ಟಾರ್ಟ್. ಸ್ವಲ್ಪ ಕಲರ್ಫುಲ್ಲಾಗಿ ದೀಪಾವಳಿ ವೀಲಿ ಯಾವ ಥರ ಇರುತ್ತೆ ನೋಡೋಣ. ಸೊ ಅಷ್ಟೇ ಸ್ನೇಹಿತರೆ, ನಾವು ಸ್ವಲ್ಪ ಇಲ್ಲಿ ಬಂದ್ವಿ, ಸ್ವಲ್ಪ ಮಜಾ ಮಾಡಿದ್ವಿ. ನೋಡಿದ್ರಾ ಈ ಹುಡುಗ ಮಾಡೋ ಕೆಲಸ. ನಾವೇ ಯೂಸ್ ಮಾಡಿದ್ದಿದ್ದು. ಸೊ ಇದಕ್ಕೆ ಕರೆಕ್ಟಾಗಿರೋಂಥ ಜಾಗಕ್ಕೆ ಸೇರಿಸುವ. ಅಷ್ಟೇ, ಇನ್ನೇನು ಡೌನ್ ಹಿಲ್ ಹೋಗ್ತೀವಿ. ಅದಾದಮೇಲೆ ಇಲ್ಲಿಂದ ಎಕ್ಸಿಟ್ ಆಗ್ತೀವಿ.